ನನ್ನ ವೆಯ್ಟ್ ನೋಡಿ ಎಷ್ಟಿದೆ ಅಂತ, 68 kg 850 ಗ್ರಾಮ್ ಇದೆ. ವೆಯ್ಟ್ ಕಡಿಮೆ ಮಾಡಬೇಕು ಅಂದ್ಕೊಂಡಾಗ ಇದು ಇಂಪಾರ್ಟೆಂಟಾಗಿ ಮೈಂಡಲ್ಲಿ ಇಟ್ಕೋಬೇಕು. ಫೈಬರ್ ರಿಚ್ ಫುಡ್ನ ತಗೋಬೇಕು. ಪ್ರೋಟೀನ್ನ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕಾಗುತ್ತೆ. 2 3 ಲೀಟ್ರ್ ನೀರನ್ನ ಪರ್ ಡೇ ಕುಡಿಬೇಕು. 6 7 ಗಂಟೆ ನಿದ್ದೆ ಮಾಡಬೇಕು. ಒಂದು ದಿನಕ್ಕೆ ಅರ್ಧ ಗಂಟೆ ಇಲ್ಲ 1 ಗಂಟೆ ಕಂಪಲ್ಸರಿ ವ್ಯಾಯಾಮ ಮಾಡಬೇಕು. ಈಗ ಮೊಳಕೆ ಕಾಳಿನ ಪಲ್ಯ ಮಾಡಿ ಪ್ರೋಟೀನ್ ಮತ್ತು ಫೈಬರ್ ಇರೋ ಫುಡ್ನ ನಾವು ತಿನ್ನೋಣ. ಈ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ಗಿಂತ ಹಾಫ್ ಸ್ಪೂನ್ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಮೊಳಕೆ ಕಾಳನ್ನ ಸೇರಿಸ್ಕೋಬೇಕು. ಮೊಳಕೆ ಕಾಳು ಜಾಸ್ತಿ ಬಿಸಿಯಾಗಿ ಸುಮ್ಮನೆ ನನಗೆ ಹಸಿ ಆಗ್ತಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅನ್ನೋರು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ಈ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಆನಿಯನ್ನ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಗರಂ ಮಸಾಲ ನಾನು ಒಂದು ಚಿಟಿಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಪೊಮೊಗ್ರಾನೇಟ್ನ ಸೇರಿಸ್ಕೊಂಡು ತಿನ್ನಿ. ಈ ಚಾಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ. ಹೆಲ್ದಿಯಾಗಿ ಟೇಸ್ಟಿಯಾಗಿ ನಾವು ತಿಂದೇ ವೆಯ್ಟ್ನ ಕಡಿಮೆ ಮಾಡ್ಬೋದು. ಎಲ್ಲನೂ ರೆಸ್ಟ್ರಿಕ್ಟ್ ಮಾಡಬೇಕು ಅಂತೇನಿಲ್ಲ. ಇದೇ ಥರ 15 ಡೇಸ್ ತಿನ್ನಬೇಕಾಗುತ್ತೆ. ಮೆನುನ ಚೇಂಜ್ ಮಾಡ್ಕೊಂಡು ಹೋಗೋಣ. ಬಟ್ ಇಲ್ಲಿ ಮೇಯ್ನಾಗಿ ನೀವು 2 ಮೀಲ್ಸ್ ಎ ಡೇನ ಮಾಡ್ಕೋಬೇಕು. 8 ಅವರ್ಸ್ ತಿನ್ನಬೇಕು. 16 ಅವರ್ಸ್ ಫಾಸ್ಟಿಂಗ್ ಇರಬೇಕು. ಆ 16 ಅವರ್ಸಲ್ಲಿ ನೀವೇನೂ ತಗೋಬಾರ್ದು. ವಾಟರ್ನ ಬಿಟ್ಟು ಬೇರೆ ಏನೂ ತಗೋಬಾರ್ದು. ಈ ಥರ 15 ಡೇಸ್ ಮಾಡಿ ನೋಡೋಣ. ಕೆಲವರು ವೆಯ್ಟು ಒಂದು 10 kgs ಕಡಿಮೆ ಆಗ್ತಾರೆ ಮತ್ತು ಸ್ಟ್ರಕ್ ಆಗೋಗ್ತಾರೆ, ಮತ್ತು ವೆಯ್ಟ್ ಅವ್ರಿಗೆ ಕಡಿಮೆ ಆಗಲ್ಲ. ಆ ಥರದವರು ಸ್ವಲ್ಪ ಮೆನುನ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಈಗ ಅವರು 3 ಮೀಲ್ಸ್ ಎ ಡೇ ತಗೊಳ್ತಿದ್ರೆ ಅವರು 2 ಮೀಲ್ಸ್ ಎ ಡೇಗೆ ಶಿಫ್ಟ್ ಆಗಬೇಕಾಗುತ್ತೆ. ಮತ್ತು 2 ಮೀಲ್ಸ್ ತಗೊಳ್ತಿದ್ರೆ 1 ಮೀಲ್ ಎ ಡೇಗೆ. ಆ 1 ಮೀಲ್ ಅಂದರೆ ಸ್ವಲ್ಪ ತಿನ್ನೋದಲ್ಲ. 1 ಮೀಲ್ ಅಂದರೆ ತಿನ್ನೋ 1 ಮೀಲೆಲ್ಲ ಸ್ವಲ್ಪ ಗಟ್ಟಿಯಾಗಿ ಪುಷ್ಟಿಯಾಗಿ ತಿನ್ನಿ. ಆದರೆ 1 ಮೀಲ್ ಎ ಡೇ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ರೆ ನಮ್ಮ ಸ್ಟ್ರಕ್ ಆಗಿರೋ ನಮ್ಮ ವೆಯ್ಟು ಗ್ರಾಜುವಲಿ ಕಡಿಮೆ ಆಗುತ್ತೆ. ನೀವು ಟ್ರೈ ಮಾಡಿ. ನನಗೂ 5 kgs ಕಡಿಮೆ ಆಗೋಕ್ಕಿದೆ. ಸೊ ನನ್ನ ಜೊತೆ ಜರ್ನಿ ಮಾಡಿ ನಾವು ಏನು ಬ್ರೇಕ್ಫಾಸ್ಟ್ನ ತಿಂತೀವಿ ಅದನ್ನ ಟ್ರೈ ಮಾಡೋಣ. ಕಡಿಮೆ ಆಗುತ್ತಾ ಇಲ್ವಾ ವೆಯ್ಟ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.